ಹಗರಣ, 3G ಹಗರಣ, ಲಾಲೂಜಿಯವರ ಮೇವು ಹಗರಣ, ರಾಜೀವ್ ಗಾಂಧಿ ಕಾಲದ ಬೋಫೋರ್ಸ್ ಹಗರಣ, ಗಣಿ ಹಗರಣ, ದೆಹಲಿಯ ಮದ್ಯ ಹಗರಣ ಮುಂತಾದ ಹಲವು ಹಗರಣಗಳ ಬಗ್ಗೆ ನೀವು ಕೇಳಿರಬಹುದು. ಇವು ದೇಶದ ಜನಸಾಮಾನ್ಯರ ಮೇಲೆ ನಡೆದಂತಹ ಹಗರಣಗಳು. ಅಭಿವೃದ್ಧಿ, ಬಡತನ ಮತ್ತು ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ದೇಶದ ಏಳಿಗೆಗಾಗಿ ವ್ಯಯವಾಗಬೇಕಿದ್ದ ಹಣ ಕೆಲವು ಭ್ರಷ್ಟರ ಜೇಬನ್ನು ಸೇರಿತು. ಈ ಎಲ್ಲ ಹಗರಣಗಳು ಮತ್ತು ವಂಚನೆಗಳ ಹೊರತಾಗಿ ಈ ದೇಶದಲ್ಲಿ ಬ್ರಿಟಿಷರ ಕಾಲದಿಂದಲೂ ನಡೆಯುತ್ತಿರುವ, ಆದರೆ ಯಾರೂ ಹೆಚ್ಚಾಗಿ ಮಾತನಾಡದ ಒಂದು ವಂಚನೆ ಇದೆ. ಈ ವಂಚನೆಯ ಬಲಿಪಶುಗಳು ಭಾರತದ ಬುಡಕಟ್ಟು ಸಮಾಜ. ಇದರಲ್ಲಿನ ಅಪರಾಧಿಗಳು ಸೇವೆ ಎಂಬ ಮುಖವಾಡದ ಹಿಂದೆ ಬುಡಕಟ್ಟು ಸಮಾಜವನ್ನು ಅದರ ಮೂಲದಿಂದ ಬೇರ್ಪಡಿಸುವ ಪಿತೂರಿಯಲ್ಲಿ ತೊಡಗಿದ್ದಾರೆ. ಬಿಳಿ ಬಟ್ಟೆಯ ಹಿಂದೆ ವಿದೇಶಿ ಹಣದ ಬಲದಿಂದ ಇಂತಹ ಆಟ ನಡೀತಾ ಇದೆ. ಇದರಲ್ಲಿ ನಿಷ್ಕಪಟ ಬುಡಕಟ್ಟು ಸಮಾಜದ ನಂಬಿಕೆ, ಸಂಪ್ರದಾಯ, ಭಾಷೆ, ಜೀವನ ವಿಧಾನ, ಹಾಡುಗಳು ಮತ್ತು ಹಬ್ಬಗಳನ್ನು ಆಮಿಷ, ಬೆದರಿಕೆ, ಸುಳ್ಳು ಮತ್ತು ಕುತಂತ್ರದ ಮೂಲಕ ನಿರಂತರವಾಗಿ ಹಾನಿಗೊಳಿಸಲಾಗ್ತಾ ಇದೆ. ಬುಡಕಟ್ಟು ಸಮಾಜವನ್ನು ಹಿಂದೂ ಸಮಾಜದಿಂದ ಬೇರ್ಪಡಿಸುವುದು, ಅವರನ್ನು ಗೊಂದಲಗೊಳಿಸುವುದು ಮತ್ತು ಅವರನ್ನು ಮತಾಂತರಿಸುವುದು ಇದರ ಏಕೈಕ ಗುರಿಯಾಗಿದೆ. ಇದರ ಪರಿಣಾಮ ಇವತ್ತು ಬುಡಕಟ್ಟು ಸಮಾಜದ ಮೂಲ ಸಂಸ್ಕೃತಿಯ ಅಸ್ತಿತ್ವದ ಮೇಲೆಯೇ ಅಪಾಯದ ಕಾರ್ಮೋಡಗಳು ಕವಿಯುತ್ತಿವೆ. ನಮಸ್ಕಾರ, ನಾನು ಅನುಶ್ರೀ. ಇದು ಋತಂ ಕನ್ನಡದ ವಾರದ ವಿಚಾರ. ಇಂದಿನ ಸಂಚಿಕೆಯಲ್ಲಿ ನಾವು ಬುಡಕಟ್ಟು ಸಮಾಜದಲ್ಲಿ ಹೆಚ್ಚುತ್ತಿರುವ ಕೋಪ ಮತ್ತು ಹತಾಶೆಯ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಕ್ರಿಶ್ಚಿಯನ್ ಮಿಷನರಿಗಳಿಂದ ಬುಡಕಟ್ಟು ಸಮಾಜದ ಅಸ್ತಿತ್ವಕ್ಕೆ ಯಾಕೆ ಅಪಾಯ ಉಂಟಾಗ್ತಾ ಇದೆ? ಒಂದೇ ತಿಂಗಳಲ್ಲಿ 2 ಬಾರಿ ಬುಡಕಟ್ಟು ಸಮಾಜವು ತಮ್ಮ ಹಳ್ಳಿಗಳು ಮತ್ತು ಕಾಡುಗಳನ್ನು ತೊರೆದು ರಸ್ತೆಗಿಳಿಯುವ ಸಂದರ್ಭ ಬಂದಿದ್ದಾದರೂ ಯಾಕೆ? ತೀರಾ ಇತ್ತೀಚೆಗೆ ಅಂದರೆ ಇದೇ 2023 ಫೆಬ್ರವರಿ 10ರಂದು ದೇಶಾದ್ಯಂತದ ಬುಡಕಟ್ಟು ಸಮಾಜದ ಸುಮಾರು 50,000 ಜನರು ಭೋಪಾಲ್ನಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿದರು. ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ಮತಾಂತರಿಗಳು ಬಲವಂತವಾಗಿ ತಮ್ಮ ಹಕ್ಕುಗಳ ಮೇಲೆ ನಡೆಸುತ್ತಿರುವ ವಂಚನೆಯನ್ನು ವಿರೋಧಿಸಿ ಈ ರ್ಯಾಲಿ ಮಾಡಲಾಗಿತ್ತು. ಬುಡಕಟ್ಟು ಸಮಾಜದಿಂದ ಮತಾಂತರಗೊಂಡವರನ್ನು ಬುಡಕಟ್ಟು ಎಂದು ಪರಿಗಣಿಸಬಾರದು ಮತ್ತು ಆ ರೀತಿ ಮತಾಂತರಗೊಂಡವರನ್ನು ಮೀಸಲಾತಿ ಹಾಗೂ ಇತರ ಸೌಲಭ್ಯಗಳಿಂದ ವಂಚಿತಗೊಳಿಸಬೇಕು ಎಂಬುದು ಬುಡಕಟ್ಟು ಭದ್ರತಾ ವೇದಿಕೆಯ ಈ ರ್ಯಾಲಿಯ ಪ್ರಮುಖ ಬೇಡಿಕೆಯಾಗಿತ್ತು. देखिए, संवैधानिक तौर पर अनुसूचित जनजाति को अनुच्छेद 342 के तहत कुछ अधिकार मिले। वो अधिकार अनुच्छेद 15 के तहत शैक्षणिक उसमें आरक्षण के अधिकार हैं, 16 के तहत समानता के अधिकार हैं और बहुत से अधिकार हैं। ये सारे अधिकार उनको उनकी मूल पहचान के आधार पर दिए गए हैं कि उनकी एक विशिष्ट भाषा हो, उनकी संस्कृति हो, वो अपनी संस्कृति का परिपालन करते हों, उनके अंदर एक तरह से शाइनेस हो, भोलापन हो। लेकिन जब अपने मूल आइडेंटिटी को, मूल पहचान को छोड़कर जब कोई व्यक्ति उन ट्राइबल के मूल टेनेंट्स जो हैं, जैसे बेसिक पहचान बोलते हैं, उनको छोड़कर ऐसे किसी धर्म विशेष में मतांतरित हो जाता है जहाँ पर उन रीति रिवाज, परंपरा, पद्धति को मानना ही मान्य नहीं है, तो फिर वो अपनी आइडेंटिटी को खो देता है। तो ये लोग जो हैं जो भी अपनी मूल पहचान को खो चुके हैं, वो लोगों का संख्या का प्रतिशत बहुत कम है। वो कम संख्या के प्रतिशत होते हुए भी चूँकि एजुकेशनली, सामाजिक, आर्थिक रूप से पिछड़े नहीं हैं उन बाकी मूल पहचान रखने वालों के आधार पर, तो वो उस आरक्षण के प्रतिशत में सेंधमारी करते हैं और कम संख्या होते हुए भी उन बड़े संख्या वाले आरक्षण में पूरे लाभ ले जाते हैं, जो कि वह उस मूल पहचान को मानने वालों को नहीं मिलता है। ಬುಡಕಟ್ಟು ಸಮಾಜದ ನಡುವೆ ಹೆಚ್ಚಿನ ಸಂಖ್ಯೆಯ ಕ್ರಿಶ್ಚಿಯನ್ ಮಿಷನರಿಗಳು ಕೆಲಸ ಮಾಡ್ತಾ ಇವೆ ಅಂತ ಬಹುಶಃ ನಿಮಗೆ ತಿಳಿದಿರಬಹುದು. ಹೇಳಿಕೊಳ್ಳೋಕೆ ಅವರ ಕೆಲಸ ಸೇವೆ, ನಂಬಿಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಂತೇನೋ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಎಲ್ಲ ಮಿಷನರಿಗಳು ಒಂದೇ ಧ್ಯೇಯವನ್ನು ಹೊಂದಿವೆ ಮತ್ತು ಅದು ಹೆಚ್ಚು ಬುಡಕಟ್ಟು ಜನರನ್ನು ಕ್ರಿಶ್ಚಿಯನ್ನರನ್ನಾಗಿ ಮಾಡೋದು. ಸ್ಥಳೀಯ ಬುಡಕಟ್ಟು ಜನಾಂಗದ 70% ಉದ್ಯೋಗ, ಸ್ಕಾಲರ್ಶಿಪ್, ಅಭಿವೃದ್ಧಿ ನಿಧಿಗಳನ್ನು 5% ಮತಾಂತರಗೊಂಡವರು ಹೇಗೆ ಕಸಿದುಕೊಳ್ಳುತ್ತಾ ಇದ್ದಾರೆ ಎಂಬುದು ಗೊತ್ತಾದಾಗ ಪರಿಸ್ಥಿತಿಯ ಗಂಭೀರತೆಯ ಅರಿವಾಗುತ್ತೆ. ಇದಲ್ಲದೆ 95% ಬುಡಕಟ್ಟು ಜನ ಕೇವಲ 30% ಪ್ರಯೋಜನಗಳನ್ನು ಪಡೀತಾ ಇದ್ದಾರೆ. ಇದು ಅನುಚಿತ ಮಾತ್ರವಲ್ಲ, ಅನ್ಯಾಯವೂ ಆಗಿದೆ.
ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ. ಮತಾಂತರಗೊಂಡ ಜನರು ಮಿಷನರಿಗಳ ಸಹಾಯದಿಂದ ಸ್ಥಳೀಯ ಬುಡಕಟ್ಟಿನ ಜನರೊಂದಿಗೆ ತಾರತಮ್ಯ ಮತ್ತು ಕೀಳರಿಮೆಯಿಂದ ತುಂಬಿದ ಮನೋಭಾವವನ್ನು ಅಳವಡಿಸಿಕೊಳ್ಳುತ್ತಾರೆ. ಅವರಿಗೆ ಕಿರುಕುಳ ನೀಡಿ ನಿರಂತರವಾಗಿ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತಾ ಇದ್ದಾರೆ. ಅವರ ಮೂಲ ಸಂಸ್ಕೃತಿ, ಅವರ ಜೀವನ ವಿಧಾನ, ಪ್ರಕೃತಿಯ ಮೇಲಿನ ಅವರ ಪ್ರೀತಿ ಮತ್ತು ನಂಬಿಕೆ, ಅವರ ದೇವರು ಮತ್ತು ದೇವತೆಗಳು, ಆರಾಧನಾ ವಿಧಾನಗಳು, ಜಾನಪದ ಸಂಗೀತ ಎಲ್ಲವೂ ತಪ್ಪು, ಅಮಾನ್ಯ, ನೀಚ ಮತ್ತು ಅವುಗಳನ್ನೆಲ್ಲ ಅವರು ಬಿಟ್ಟು ಹೋಗುವುದು ಒಳ್ಳೆಯದು ಎಂಬ ಭಾವನೆ ಅವರಲ್ಲಿ ಮೂಡಲಾರಂಭಿಸುತ್ತದೆ. ಮತಾಂತರವನ್ನು ಪ್ರೋತ್ಸಾಹಿಸಲು ಹಣ, ರೇಷನ್, ಶಿಕ್ಷಣ ಮಾತ್ರವಲ್ಲದೆ ಅಗತ್ಯವಿದ್ದಲ್ಲಿ ಬೆದರಿಕೆ ಮತ್ತು ಹೊಡೆತಗಳನ್ನು ಸಹ ಬಳಸಲಾಗುತ್ತದೆ. इस तरह से जो है तो पानी में शिवलिंग को डालते हैं, जैसे पत्थर है तो पानी तो में डूबेगा ही, स्वाभाविक है पानी में डूबेगा पत्थर। तो जब उसको डुबाते हैं कहते हैं देखो तुम्हारा अगर भगवान है तो कैसे डूब गया। इस तरह से जो उनका लकड़ी का इशू पानी में ऊपर आ जाता है ना, अब वो जो रखे रहते हैं लकड़ी का रहता है तो पानी में तो ऊपर आएगा वो, तो उसको डालेंगे पानी में तो ऊपर रहता है। तो कहते हैं देखो हमारा ये भगवान है जो ऊपर है और आपका भगवान है जो पानी में डूब गया, मतलब शक्ति तुम्हारे भगवान में। दरवाजा में ही आ रहे हैं फादर, और वहाँ ईसा मसीह का मरियम गोरखो चबूतरा टाइप का बना दिए हैं। वहाँ हम लोग 6 परिवार हैं हमारा उराम आदिवासी, तो हमको मैं नज़दीक हूँ तो मेरे को टोचा मारते हैं, बोलते हैं कि हिंदुओं को दिए हैं, भूतों को दिए हैं, पद दिए हैं सरकार ने, भूतों को बोल बोल के टोचा मार मार के मेरे को गाली बकते हैं, गाना जोड़ जोड़ के। अभी नवंबर में बिरसा मुंडा की जयंती मनाने के पहले हमारा जो भगवान के नाम से स्तंभ रखा हुआ था, इन्हीं क्रिश्चियनों ने उसको उठा के और कहीं जंगल में फिकवा दिए थे। ಭೋಪಾಲ್ ರ್ಯಾಲಿಯು ಮತಾಂತರಗೊಂಡ ಜನರನ್ನು ಡಿಲಿಸ್ಟಿಂಗ್ ಮಾಡುವ ಬೇಡಿಕೆಯನ್ನು ಹುಟ್ಟು ಹಾಕಿದಂತಹ ಮೊದಲ ಸಂದರ್ಭ ಏನಲ್ಲ. ಪೂರ್ವಜರಿಂದ ಬಳುವಳಿಯಾಗಿ ಬಂದ ಸಂಸ್ಕೃತಿಯೇ ಸಂವಿಧಾನದ ಹಕ್ಕುಗಳ ಆಧಾರವಾಗಬೇಕು ಎಂಬ ವಿಷಯದ ಬಗ್ಗೆ ಈ ಹಿಂದೆಯೂ ಚರ್ಚೆಗಳು, ಆಂದೋಲನಗಳು ನಡೆದಿವೆ. ಬುಡಕಟ್ಟು ಸಮುದಾಯದ ಪ್ರಮುಖ ನಾಯಕ ಕಾರ್ತಿಕ್ ಉರಾವ್ ಮೊದಲ ಬಾರಿಗೆ 1967ರಲ್ಲಿ ಮತ್ತು ಆಮೇಲೆ 1970ರಲ್ಲಿ ಡಿಲಿಸ್ಟಿಂಗ್ ಮಾಡುವಂತೆ ಒತ್ತಾಯಿಸಿದರು. ನಂತರ ಉರಾವ್ ಜಿ ಅವರು 348 ಸಂಸದರ ಸಹಿ ಮಾಡಿದ ಜ್ಞಾಪಕ ಪತ್ರವನ್ನು ಇಂದಿರಾ ಸರ್ಕಾರಕ್ಕೆ ಹಸ್ತಾಂತರಿಸಿದರು ಮತ್ತು ಮತಾಂತರಗೊಂಡ ಜನರನ್ನು ಬುಡಕಟ್ಟು ಸಮುದಾಯದಿಂದ ತೆಗೆದುಹಾಕುವಂತೆ ಒತ್ತಾಯಿಸಿದರು. ಅಷ್ಟು ಬಲವಾದ ಬೆಂಬಲವಿದ್ದರೂ ಈ ವಿಷಯದ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾರ್ತಿಕ್ ಉರಾವ್ರ ನಂತರ ಬುಡಕಟ್ಟು ಭದ್ರತಾ ವೇದಿಕೆಯು 2009ರಲ್ಲಿ ದೇಶದಾದ್ಯಂತ 28 ಲಕ್ಷ ಜನರಿಂದ ಸಹಿ ಸಂಗ್ರಹಿಸಿ ಅಂದಿನ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರಿಗೆ ಹಸ್ತಾಂತರಿಸಿತ್ತು ಮತ್ತು 1950ರಲ್ಲಿ ಮಾಡಿದ ನಿಯಮಕ್ಕೆ ತಿದ್ದುಪಡಿ ತರಲು ಒತ್ತಾಯಿಸಿತ್ತು. ಇಂದು ದೇಶದಲ್ಲಿ ಬುಡಕಟ್ಟು ಸಮುದಾಯದ ಜನಸಂಖ್ಯೆಯು ಸುಮಾರು 10% ಇದರಲ್ಲಿ 700ಕ್ಕೂ ಹೆಚ್ಚು ಬುಡಕಟ್ಟು ಸಮುದಾಯಗಳಿವೆ. ಅರುಣಾಚಲ ಪ್ರದೇಶ, ಮಣಿಪುರ, ಒಡಿಶಾ, ಜಾರ್ಖಂಡ್, ಮಧ್ಯಪ್ರದೇಶ, ಛತ್ತೀಸ್ಗಢ, ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ ಇಂತಹ ರಾಜ್ಯಗಳು ಗಮನಾರ್ಹ ಸಂಖ್ಯೆಯ ಬುಡಕಟ್ಟು ಸಮಾಜದವರನ್ನು ಹೊಂದಿರುವ ಮತ್ತು ಮಿಷನರಿಗಳು ಹೆಚ್ಚು ಸಕ್ರಿಯವಾಗಿರುವ ರಾಜ್ಯಗಳಾಗಿವೆ. ಇಲ್ಲಿ ಧಾರ್ಮಿಕ ಮತಾಂತರಗಳು ಅವ್ಯಾಹತವಾಗಿ ನಡೆಯುತ್ತಿವೆ. ಕಳೆದ ಕೆಲವು ದಶಕಗಳಲ್ಲಿ ಕ್ರೈಸ್ತರ ರಾಜ್ಯವಾರು ಜನಸಂಖ್ಯೆಯನ್ನು ಗಮನಿಸಿದರೆ ಭಾರತದ ಈ ರಾಜ್ಯಗಳಲ್ಲಿ ಮತಾಂತರಗೊಂಡವರ ಸಂಖ್ಯೆ ಆಶ್ಚರ್ಯಕರ ರೀತಿಯಲ್ಲಿ ಹೆಚ್ಚಾಗಿದೆ ಅಂತ ನೋಡಬಹುದು. 1971ರಲ್ಲಿ ಭಾರತದ ಅರುಣಾಚಲ ಪ್ರದೇಶದಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆಯು ರಾಜ್ಯದ ಜನಸಂಖ್ಯೆಯ 0.79%ರಷ್ಟಿತ್ತು. ಆದರೆ 2011ರ ಜನಗಣತಿಯಲ್ಲಿ ಅದು 30.26%ಕ್ಕೆ ಏರಿದೆ. 1969ರಲ್ಲಿ ಮಣಿಪುರದಲ್ಲಿ ಕ್ರಿಶ್ಚಿಯನ್ನರ ಜನಸಂಖ್ಯೆಯು 19.49%ರಷ್ಟಿತ್ತು. ಆದರೆ ಇಂದು ಇದು 41.29%ದಷ್ಟಿದೆ. ಇದರಲ್ಲಿ ಹೆಚ್ಚಿನವರು ಬುಡಕಟ್ಟಿನಿಂದ ಕ್ರಿಶ್ಚಿಯನ್ನರಾಗಿ ಮತಾಂತರಗೊಂಡವರಾಗಿದ್ದಾರೆ. ಅದೇ ರೀತಿ 1901ರಲ್ಲಿ ಒಡಿಶಾದಲ್ಲಿ ಕ್ರೈಸ್ತರ ಜನಸಂಖ್ಯೆ ಕೇವಲ 22,000ವಾಗಿದ್ದರೆ 2011ರಲ್ಲಿ ಈ ಜನಸಂಖ್ಯೆ 16,38,750ಕ್ಕೆ ಏರಿಕೆಯಾಗಿದೆ. ನಾವು ಜಾರ್ಖಂಡ್ ಬಗ್ಗೆ ಹೇಳೋದಾದರೆ
ಕಳೆದ ದಶಕದಲ್ಲಿ ಜಾರ್ಖಂಡ್ನಲ್ಲಿ ಕ್ರಿಶ್ಚಿಯನ್ನರ ಜನಸಂಖ್ಯೆಯಲ್ಲಿ ಸುಮಾರು 29.7% ಹೆಚ್ಚಳವಾಗಿದೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಕಳೆದ ದಶಕದಲ್ಲಿ ಕ್ರಿಶ್ಚಿಯನ್ನರ ಜನಸಂಖ್ಯೆಯು ಸುಮಾರು 253% ಹೆಚ್ಚಾಗಿದೆ. 2017ರಲ್ಲಿ ಎಕನಾಮಿಕ್ ಟೈಮ್ಸ್ನ ಲೇಖನವೊಂದರ ಪ್ರಕಾರ ಮಧ್ಯಪ್ರದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಮತಾಂತರಗಳು ನಡೆದಿವೆ ಮತ್ತು 70% ಬುಡಕಟ್ಟು ಜನಸಂಖ್ಯೆಯ ಜನರೇ ವಾಸಿಸುವ ಪ್ರದೇಶಗಳಲ್ಲಿ 50%ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಮತಾಂತರಿಸಲಾಗಿದೆ ಮತ್ತು ಅವರು ಈಗ ಕ್ರಿಶ್ಚಿಯನ್ನರಾಗಿದ್ದಾರೆ. ಭಾರತದ ಬುಡಕಟ್ಟು ಸಮಾಜವನ್ನು ಹೇಗೆ ವ್ಯವಸ್ಥಿತವಾಗಿ ಮತಾಂತರಕ್ಕೆ ಗುರಿಪಡಿಸಲಾಗುತ್ತಿದೆ ಎಂಬುದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿ. ಭಾರತದ ವೈವಿಧ್ಯಮಯ ಸಂಸ್ಕೃತಿ, ಬುಡಕಟ್ಟು ಸಮಾಜದ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ಅವರ ಭಾಗವಹಿಸುವಿಕೆಯನ್ನು ಮತ್ತಷ್ಟು ಪ್ರೋತ್ಸಾಹಿಸಲು ಡಿಲಿಸ್ಟಿಂಗ್ ಅನಿವಾರ್ಯ ಮತ್ತು ಅತಿ ಅಗತ್ಯವಾಗಿದೆ. ಇದು ಈ ವಾರದ ವಿಚಾರ. ಮುಂದಿನ ವಾರ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ರಥಮ್ ಕನ್ನಡ, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ. ಸದ್ವಿಚಾರಗಳನ್ನು ಪಸರಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಚಂದಾದಾರಿಕೆಯೇ ಪ್ರೋತ್ಸಾಹ. ರಥಮ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮೆಚ್ಚುಗೆಯಾದಲ್ಲಿ ಲೈಕ್ ಕೊಟ್ಟು ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ.